ದೇವ ಗುಡಿ ಗುಡಿ ಕೆಂಬ ಬರಸಿಡಲು ತತ್ವನಿಯಂಗೈಯುತ್ತ ದೃಢತರ ಮಹಾಮಹಿಮನು 14 ಲೋಕಗಳನ್ನು ಭದ್ರಕೃತವಾಗಿ ತನ್ನ ಗರ್ಭದೋಡು ಅಡಗಿಸಿ ಸಂರಕ್ಷಿಸುವ ಶ್ರೀಹರಿಯ ಪಾದ ಧ್ಯಾನ ನಾಮ ಸ್ಮರಣೆ ಮಾಡುತ್ತಾ ಕಾಲವನ್ನು ಕಳೆಯುತ್ತಾ ಎಲ್ಲ ಮಾನವ ದೇವ ಭಕ್ತ ಶ್ರೇಷ್ಠ ನಂದನಿಸಿದ ಎಲ್ಲಂ ದಾನಂದಿ ಕೇಳುವ ಜಡವತಿ ನೀನಿದಾರು ನಿನ್ನ ನಾಮಾಂಕಿತವೇನು ಈ ಮುಗುರುಡ ಎಂಕರ ಓಹೋ ದೇವ ನಾವುದಾರಂದರೆ ಇಲ್ಲಿ ಬಂದವರು ಕುಂತವರು ಸಾರಥಿ ಸಾರಥಿ ಎನ್ನುತ್ತಾರೆ ದೇವ ಹೇಳಿಕೊಂಡು ಬರಬೇಕ ತಮ್ಮ ನಾಮಕಿತವ ಎಲ್ಲ ಸಾರಥಿ ಭೂಪತಿ ನಾವುದಾರಂದರೆ ನಾವುದಾರ ದೇವ ದಿಟ್ಟರನೆಯಳು ಮಂಡಲಾಧಿಪರ ಕಡೆಯಿಂದ ತಾನೇ ಶ್ರೇಷ್ಠನೆಂದು ಮೆರೆಯುವ ಅಸುರಕುಲ ಅಗ್ರಗಣ್ಯ ಎಲ್ಲ ಸಾರಥಿ ಭೂಪತಿ ಈ ದಾತ್ರಿಯ ದುರ್ದಿರಗಳನ್ನು ಸದೆ ಬಡಿದು ಚಪ್ಪನಾಧಿಪರ ಕಡೆಯಿಂದ ಕಪ್ಪವನ್ನು ಕೈಕೊಂಡು ಚಂಡ ಪ್ರಚಂಡ ಅರ್ತಿ ಮಿರಿಮಿರುವ ಹರ್ತಾಂಡ ಗೋಲ ಪ್ರಚಂಡ ನೆಂದೆನಿಸಿ ಮೆರೆಯುವ ಹಿರಣ್ಯ ನಗರಪುರ ದೊಡೆಯ ಹಿರಣ್ಯ ಕಶ್ಯಪನ ಪುತ್ರ ಸದಮನ ಚರಿತ್ರ ಅಮರವರ ಪವಿತ್ರ ಎಲ್ಲ ಸಾರಥಿ ಭೂಪತಿ ಶ್ರೇಷ್ಠರನ್ನು ಸಂರಕ್ಷಿಸುವ ಆ ಪಕ್ಷಿ ವಾಮನನ ಪಾದ ಸೇವಕ ಇವ ಮಹಾರಾಜ ಪ್ರಹ್ಲಾದ ಕುಮಾರನನ್ನು ತಿಳಿಯಲೇ ಸಾರಥಿ ಅತಿ ಜಾಗೃತಿ ಪ್ರಹ್ಲಾದ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭಾಮಂಟಪಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಎಲ್ಲ ಸಾರಥಿ ಮತ್ತೇನು ಭೂಪತಿ ದಿವ್ಯ ಮಣಿಮೆಯ ನಿರ್ಮಿತವಾದ ಕಳಸ ಕನ್ನಡಿಗಳಿಂದ ರಂಜಿಸುವ ಹೇಮರಹಿತ ವಿಭ್ರಮಗಳಿಂದ ವಿಭ್ರಮಾಜಿಸುವ ಈ ಸಭಾ ಮಂಟಪಕ್ಕೆ ದಿಗ್ವಿಜಯ ಮಂಗೈದ ಅಂದವೇನೆಂದರೆ ಅದೇನು ದೇವ ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಈ ಸಭಾ ಮಂಟಪಕ್ಕೆ ಬರಬಹುದು ಕಣ್ಣಿಯ ಸಾರಥಿ ತಿಳಿಯಿತೆ ನಾವು ಬಂದ ಸಂಗತಿ ತಿಳಿದು ಭೂಪತಿ ಮುಂದೇನು ಸಂಗತಿ ಎಲ್ಲ ಸಾರಥಿ ಮತ್ತೇನು ದೇವ ನಮ್ಮ ಜನನಿ ಜನಕರು ಎಲ್ಲೆಲ್ಲಿ ಕಾಣದೆ ಬಹಳ ದಿನಗಳಾದವು ಆದ ಕಾರಣ ನಮ್ಮ ಅರಮಂದಿರಕ್ಕೆ ಹೋಗೋಣ ನಡಿ ಸಾರಥಿ ಅತಿ ಜಾಗೃತಿ ಒಳ್ಳೆ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ನಮೋ ನಮೋ ಜನಕ ಜಗತ್ ವಿಖ್ಯಾತಿ ಕಾಂತಿ ಜನಕ ಅಹೋ ಜಗತ್ ವಿಖ್ಯಾತನಾದ ಜನಕ ಅತ್ಯಂತ ಸಡಗರದಿಂದ ಎಲ್ಲನ್ನು ಈ ಮಂದಿರಕ್ಕೆ ಕರೆಸಿದ ಕಾರಣವೇನು ತಂದೆ ಮುಂದೆ ಅಪ್ಪಯ್ಯ ಎಲ್ಲ ತೊಡಗಲನ್ನು ಕೂಡ ನಿಮ್ಮ ಇಷ್ಟದಂತೆ ಆಗಲಿ ಅಪ್ಪಯ್ಯ ಆಹೋ ಭಾಗನೇ ಅಪ್ಪಯ್ಯ ಗುರುಕುಲ ಸಂಸ್ಥಾನದಲ್ಲಿ ನಿನಗೆ ಯಾವ ತೊಂದರೆ ಇಲ್ಲದಂತೆ ಸೇವದಿಂದ ಚೆನ್ನಾಗಿ ಇದೆಯಾ ಕುಮಾರನೇ ಚೆನ್ನಾಗಿರುವ ಅಪ್ಪಯ್ಯ ನಿನ್ನಿಗೆ ಸರಿಯಾದ ಸಮಯಕ್ಕೆ ನಿನ್ನಿಗೆ ಊಟಗಳು ಆಟಗಳು ನೀಡುತ್ತಿರುವರೆ ಅದು ಇಲ್ಲವೇ ಅದು ಸ್ಥಾನವಾಗಿ ನಿಂತಿರುವರ ಅಪ್ಪಯ್ಯ ಗುರುಕುಲದಲ್ಲಿ ಚೆನ್ನಾಗಿ ವೇದಶಾಸ್ತ್ರ ವಿದ್ಯಾಭ್ಯಾಸ ಸಕಲ ಕಾರ್ಯಕ್ಕೆ ಸರಿಯಾಗಿ ನಡೆಯುತ್ತಿರುವವು ಅಪ್ಪಯ್ಯ ಜನಕ ಗುರುಕುಲದಲ್ಲಿ ಎಲ್ಲ ಬಾಲಕರು ಚೆನ್ನಾಗಿ ಇರುವರು ಭೋಜನ ಹಣ್ಣು ಫಲಹಾರ ಪದಾರ್ಥಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸಿಕೊಡುವರು ಅಲ್ಲಿ ನಾವೆಲ್ಲರೂ ಚೆನ್ನಾಗಿ ಇರುವೆವು ಕಂಡಿಯ ಅಪ್ಪಯ್ಯ ಬಿಟ್ಟು ಬಿಡು ನಿನ್ನ ಸಂಶಯ ಅಪ್ಪಯ್ಯ ಗುರುಕುಲ ಸಂಸ್ಥಾನದಲ್ಲಿ ಅಲ್ಲಿ ಎಲ್ಲರೂ ಎಲ್ಲ ಧನವನ್ನು ಕೈತ್ತಿರುವರೇ ಇಲ್ಲವೇ ಕೈತಿರುವ ಅದು ಹೇಳಿ ವಿಸ್ತಾರವಾಗಿ ಬಿತ್ತರಿಸುವಾಗ ಬೇಗನೆ ಸಾಧ್ಯವಾಗುತ್ತೇನೆ ಅಪ್ಪಯ್ಯ ಗುರುಕುಲದಲ್ಲಿ
ಪೂರ್ವ ಜನ್ಮ ಪುಣ್ಯ ಪಡೆದು ಭವಕ್ಕೆ ಬಂದೆವು ಮೂರು ದಿನದ ಸಂತೆ ಮಾಡಿ ಮರಳಿ ಹೋದೆವು ಮೂರು ದಿನದ ಸಂತೆ ಮಾಡಿ ಮರಳಿ ಹೋದೆವು ಅಪ್ಪಯ್ಯ ಪೂರ್ವ ಜನ್ಮ ಪುಣ್ಯ ಪಡೆದು ಭವಕ್ಕೆ ಬಂದೆವು ನೀನ್ಯಾರು ಅವನ್ಯಾರು ಅವನ ಅವತಂತ್ರವಂತ ನುಡಿದ ಬಳಗ ಅಪ್ಪಯ್ಯ ಬಳಗ ಹೆಂಡರ ಮಕ್ಕಳ ಬಂಧು ಬಾಂಧವರು ಇವರೆಲ್ಲ ನಿಮಿತ್ತ ಮಾತ್ರರು ಅಪ್ಪಯ್ಯ ಪುತ್ರ ಈ ಸೃಷ್ಟಿಯ ಕ್ರಮವೆಂಬ ಪ್ರವಾಹದಲ್ಲಿ ಆತ್ಮಗಳು ತೀರಿದರು ಆತ್ಮಗಳು ದೇಹವನ್ನು ಧರಿಸಿ ಪರಸ್ಪರ ಸಂಬಂಧಿಕರಂತೆ ಇದ್ದು ಕಾಲಬಂದೊಡನೆ ಹೊರಟು ಹೋಗುವು ಜನಕ ಚೆನ್ನಾಗಿ ಕೇಳು ಅದೇನ ಸಂಹಾರ ಬಳಗ ಈಗ ನಿನ್ನ ತಮ್ಮನ ದೇಹವು ಬಿದ್ದು ಹೋಗಿದೆ ಅವನ ಆತ್ಮವು ಮಾತ್ರ ಸ್ಥಿರವಾಗಿದೆ ಈ ನಶ್ವರವಾದವನ ದೇಹಕ್ಕಾಗಿ ನೀನು ಅಜ್ಞಾನಿಯಂತೆ ಮಾತನಾಡುವುದು ಒಳಿತವಲ್ಲ ಖಂಡಿಯ ಮಣ್ಣನಾಡಿಸನೆ ಮಾಡಿ ನೋಡಮಂದಿರ ಆಲೋಚನೆ ಅಪ್ಪಯ್ಯ ಇಲ್ಲ ಬಂದವರೇ ಅನ್ಕಂಡೆ. ಅಪ್ಪಯ್ಯ ನನ್ನ ಎದುರಿಗೆಲ್ಲ ಗಣಸಿ ಎಂದಿಗೆ ಬಿದ್ದು ಛತ್ರವನ್ನು ಬೆಳೆಯ ಎಲೈ ಭಿತ್ರದಲ್ಲಿಯೇ ಅಪ್ಪಯ್ಯ ಮುಂಬದಿಗೆ ಚಾಚರನ್ನ ಕೊಂಡಾಟದ ಏಕದ ತಂಡದಿಂದ ನೆಲ್ಲ ಮಣ್ಣೆಯ ಕಡವ ಕೊಂಡ ಬರ್ತರಿಯಾದ ಗಂಡಿಯ ಬರ್ತ ಕಾಂತ ಹಾಗೆ ಕಾಂತೆ ಸೈರಿಸು ಸೈರಿಸು ನಿನ್ನ ಕೋಪವನ್ನು ಸೈರಿಸು ಹಾ ಕಾಂತ ಎಲೆ ಸುಂದರಿಯೇ ಹೇಳಿದರೆ ಕೇಳು ಅದೇನ ಚಂದ ಬಂದೆ ಪತಿಯೇ ನಿನ್ನ ಪಟ್ಟಣರಾರೆ ನಾನು
ಕಾಂತ ಹಾಗೆ ಕಾಂತೆ ಹರಿಯದ ತರುಣಾದ ಪ್ರಹ್ಲಾದನ ಮೇಲೆ ಇಷ್ಟೊಂದು ಕೋಪವೇಕೆ? ಇರುವಲ್ಲ ಸುಂದರಿ. ಕೋಪವನ್ನು ಬಿಡು, ಎನ್ನ ಮಾತನ್ನು ಕೇಳು. ಶಾಂತನಾದ ಕಾಂತ ಗುಣವಂತ. ಹಾಗೆ ಚಂದ್ರನಿಗೆ ಎಲ್ಲ ಪ್ರಹರಣಕ್ಕೆ ಇದೇ ಸುಂದರ ಮಕ್ಕಳೆಂಬ ಮಮಕಾರಗಳಿಲ್ಲವೇ? ಇದೇ ಕಾಂತೆ ಮರಳಿ ಈಗ ಮುಟ್ಟದ ನಮ್ಮ ಧಾರ್ಮ ಫಲವೆಲ್ಲ ನಾಶ ಮಾಡುವ ಕಾಂತೆ ಕಾಂತ ಇದೇ ಸುಂದರ ಉಗ್ರತ ಬಗೈನ ಹಾಗೆ ಪ್ರಾಣಕಾಂತೆ ಉಗ್ರತಮವನ್ನು ಗೈದ ಅಗ್ರಗಣ್ಯನು ನೀನು. ಮೂರು ಲೋಕದಲ್ಲಿ ನೀ ಯಾರು ಸರಿಯವರು? ಕಾಂತ ಹಾಗೆ ಸುಂದರಿ ನನ್ನ ಕನ್ನಡ ನಿನಗೆದರಾಗುವನೇ? ಕಾಂತ ಹಾಗೆ ಕಾಂತೆ ಅವರಿಗೆ ನೀತಿಯನ್ನು ಹೇಳುವ ಶಾಂತನಾದ ಕಾಂತ. ಬಿಟ್ಟು ಬಿಡು ನಿನ್ನ ಪಂಥ. ಹಾಗೆ ಕಾಂತೆ ಬಿಡಿ ನಿನ್ನ ಮನದ ಭ್ರಾಂತೆ. ಎಲ್ಲಂ ಕಂಡು ತ್ರಿಮೂರ್ಖರೇ ಗದ್ದಗದ ನಡಿಗೆ ತಮ್ಮ ತಮ್ಮ ಪಟ್ಟಣವೆಂಬುದು ಈ ಸ್ಥಾನವತ. ಏ ಸುಂದರಿ, 33 ಕೋಟಿ ದೇವತೆಗಳು ಗದ್ದಗದ ನಡಿಗೆ ತಮ್ಮ ತಮ್ಮ ಪಟ್ಟಣವೆಂಬುದು ಗುಡ್ಡಗಮನಿಗಳು ತಿರುಗದರು. ಇದೇ ಸುಂದರಿ ಸುಂದರ ಮರಳಿ ಮಾತ್ರಕ್ಕೆ ಸಾಧ್ಯವಿಲ್ಲದಲ್ಲೇ ಅವರ ಹರೇ ಸುಂದರ ನವಮ ಸಗಲ ಹಾಗೆ ಪ್ರಾಣಕಾಂತೆ ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ಬೆಳೆಸಿದಂಥ ತಾಯಿ ನಾನು. ಕಾಂತ ಹಾಗೆ ಕಾಂತೆ ಕಾಂತನಾದ ಪ್ರಹ್ಲಾದನ ಮಾತು ಮೀರವನೇ? ಹಾ ಕಾಂತ ಹರೇ ಸುಂದರ ತಕ್ಷಣವೇ ಪ್ರಹ್ಲಾದನ ಬಳಿಗೆ ಹೋಗಿ ನೀತಿಯನ್ನು ಹೇಳುವೆನು. ಹಾ ನಿನ್ನ ಕೋಪವನ್ನು ಬಿಡು. ಶಾಂತನಾದ ಕಾಂತ ಮಹಾಬುದ್ಧಿವಂತ. ಏನೇ ಪ್ರಾಣ ಶಕ್ತಿ ಆದ ಸುಂದರಿ, ಅವನಿಗೆ ಬುದ್ಧಿಯನ್ನು ಹೇಳುತ್ತ ಹರಿಗೆ ತರುವೆನೆಂದು ಹೇಳಿದೆಯಲ್ಲ. ಎಲ್ಲ ಭಾರಿ ತಂಡದ ಬಳಿ ಕಾರಣಗಳಿಲ್ಲದೆ ಅವನನ್ನು ಸುಟ್ಟು ಚೂರದ ಐದು ತಕ್ಕ ಮಾಡಿ ಈ ಕಾರ್ಯವನ್ನು ಪಡೆಯಲು ಕಲಿಸಿದವನು ಅವನಿಗೆ ಸಾಕು. ಅಗ್ನಿದೇವ ರೆಡಿ ಇರಬೇಕಪ್ಪ. ನಮೋ ನಮೋ ಜನನಿ ಸೌಖ್ಯ ಪ್ರಧಾಯಿನಿ. ಅಮ್ಮಯ್ಯ ಪ್ರಹ್ಲಾದ ಏತಕ್ಕೆ ಮೌನದಿಂದಿರು? ಪ್ರಹ್ಲಾದ ಅಮ್ಮಯ್ಯ ಏತಕ್ಕೆ ಮೌನವಾಗಿರುವುದೆಂದು ಕೇಳಿದೆಯಾ? ಹೌದು ತಾಯಿ. ಕಂದ ಅಮ್ಮಯ್ಯ ತಾಯಿಯ ಮನದ ವೇದನೆಯನ್ನು ಕೇಳಿದೆಯಾ? ಹೌದು ತಾಯಿ.
ಪುತ್ರ ಅಮ್ಮಯ್ಯ ಪ್ರಹ್ಲಾದ ಭಯಭ್ರಾಂತನಾಗಿ ಮುಖದಲ್ಲಿ ಏನೋ ಒಂದು ತೇಜಸ್ಸನ್ನೇ ಕಳೆದುಕೊಂಡಂತೆ ಅತ್ಯಂತ ಸಡಗರದಿಂದ ಎನ್ನಡಿಗೆ ಬರಬೇಕಾದರೆ ನಿನ್ನ ಮಾಡಬೇಕಾಗದಿರುವುದು ತಕ್ಷಣ ತನ್ನ ಮಾನವ ತಿಳಿಸುವಂತೆ ಲೋಕ ಪ್ರಖ್ಯಾತೆ. ಅಗ್ನಿದೇವ ಪ್ರಹ್ಲಾದ ಅಮ್ಮಯ್ಯ, ನನ್ನ ಮನದ ವ್ಯಕ್ತಿಯನ್ನು ಕೇಳಿದೆಯಾ? ಹೌದು ತಾಯಿ. ಪುತ್ರ ಅಮ್ಮಯ್ಯ, ನನ್ನ ಮನದ ವ್ಯಥೆಯನ್ನು ನೀನು ನೆರವೇರಿಸ್ತೀಯಾ? ಆದರೆ ನೆರವೇರಿಸೋಣ ತಾಯಿ. ಕಂದ ಅಮ್ಮಯ್ಯ, ಹೇಳುವಿನ ಕೇಳು. ಅದೇನು ಆರಾಮಾಗಿ ಹೇಳು ತಾಯಿ. ಬಾರೋ ಮುದ್ದು ಮಗನೇ, ಕೇಳೋ ಪ್ರಹ್ಲಾದನೇ, ತಂದೆಯ ಮಾತು ಧಿಕ್ಕರಿಸುವೆ, ಕೇಳೋ ನುಡಿಯನ್ನ ಕಂದ, ಕೇಳೋ ಅಮ್ಮ ಜನನಿ, ಬಾರೋ ಮುದ್ದು ಮಗನೇ, ಕೇಳೋ ಪ್ರಹ್ಲಾದನೇ, ತಂದೆಯ ಮಾತು ಧಿಕ್ಕರಿಸುವೆ, ತಂದೆಯ ಮಾತು
ಅಮ್ಮ ಜನನಿ ತಾಯಿಯ ದೇವರು ತಂದೆ ದೈವವೆಂದು ವೇದ ಪುರಾಣಗಳು ಶಾಸ್ತ್ರವು. ಹೌದು ತಾಯಿ. ಕಂದ ಅಮ್ಮಯ್ಯ ತಂದೆಯ ಮಾತನ್ನು ಏಕೆ ಧಿಕ್ಕಾರವನ್ನು ಮಾಡಲು ಪುತ್ರ ಕೋಮಲ ಮಾತ್ರ. ಅಮ್ಮಯ್ಯ ನಿನ್ನ ಪುತ್ರನು ಎಂದಾದರೂ ಹೆತ್ತ ತಂದೆ ತಾಯಿಗಳನ್ನು ಮರೆತಿರುವನೇ ತಾಯಿ. ಅಮ್ಮಯ್ಯ ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ಬಂಧುವಿಲ್ಲ. ಅಮ್ಮಯ್ಯ ಪ್ರಹ್ಲಾದ ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ಬಂಧುವಿಲ್ಲ. ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ಬಂಧುವಿಲ್ಲ. ಅಮ್ಮಯ್ಯ ಚೆನ್ನಾಗಿದೆಯೋ? ಸತ್ಯವನ್ನು ತಾಯಿಯಂತೆ, ಧರ್ಮವನ್ನು ತಂದೆಯಂತೆ. ಅಮ್ಮ ಜನನಿ ಚೆನ್ನಾಗಿದೆಯೋ? ಸತ್ಯವನ್ನು ತಾಯಿಯಂತೆ, ಧರ್ಮವನ್ನು ತಂದೆಯಂತೆ. ಸತ್ಯದ ಮಾತಿಗೆ ಕಾಯುವ, ಸತ್ಯದ ಮಾತಿಗೆ ಕಾಯುವ, ಸರಸಿಜ ಜವಾಸುದೇವ. ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ಬಂಧುವಿಲ್ಲ. ಅಮ್ಮ ಜನನಿ ನಿನ್ನ ಪುತ್ರನ ಹಿಂದಾದರೂ ಹೆತ್ತ ತಂದೆ ತಾಯಿಗಳನ್ನು ಮರೆತಿರುವನೇ ತಾಯಿ. ಜನ್ಮ ಕೊಟ್ಟವರು ಜನ್ಮ ಪಡೆದವರಿಗೆ ದೇವರು. ಅಮ್ಮಯ್ಯ ಆ ನಾರಾಯಣನನ್ನು 14 ಲೋಕಗಳನ್ನು ಉದರದಲ್ಲಿ ಅಡಗಿಸಿಕೊಂಡಿರುವನು. ಅಂದ ಬಳಿಕ ಅಮ್ಮಯ್ಯ ನಿನ್ನ ಪುತ್ರನ ಹಿಂದಾರು ಮರೆತಿರುವನೇ ತಾಯಿ ಸೌಖ್ಯಪ್ರದಾಯಿ. ಹಿರಣ್ಯಾಕ್ಷ ಅಮ್ಮಯ್ಯ ತಂದೆ ದೇವರೆಂದು ನೀನೇಕೆ ಪೂಜಿಸಬಾರದು. ಅಮ್ಮಯ್ಯ ಪುತ್ರ
ಈ ಜಗತ್ತಿಗೆ ದೇವರು ಆ ಶ್ರೀಹರಿಯಲ್ಲವೇ ತಾಯಿ? ನಾರಾಯಣ ಸ್ಮರಣೆಯನ್ನ ಬಿಡು, ನಿನ್ನ ತಂದೆ ದೇವರೆಂದು ಪೂಜಿಸು. ತಾಯಿಯ ಮಾತನ್ನು ಕೇಳಿ ಧಿಕ್ಕಾರ ಮಾಡಬೇಡ ಪುತ್ರ ಕೋಮಲದಾತ್ರ. ಅಮ್ಮಯ್ಯ, ಆ ಪರಮಾತ್ಮನಾದ ಪರಂಧಾಮನು ಮಹಾ ಮಹಿಮನು ತಾಯಿ. ಆ ಪರಮಾತ್ಮನು ಅನಂತ ಜೀವ ಕೋಟಿ ರಾಶಿಗಳನ್ನು ಸಂರಕ್ಷಣೆ ಮಾಡುವಂತ ಮಹಾ ಮಹಿಮನು. ಅಮ್ಮಯ್ಯ, ಚೆನ್ನಾಗಿ ಕೇಳು. ಕರುಣಾಳು ಪರಮಾತ್ಮನು ಶ್ರೀಹರಿಯು ಈ ಜಗದಿ ಪರಿಪೂರ್ಣನು. ಅಖಿಲಾಂಡವ ಪರಿಪಾಲಕನು ಕರುಣಾಳು ಪರಮಾತ್ಮನು. ಅಮ್ಮ ಜನರೇ, ಚೆನ್ನಾಗಿ ಕೇಳು. ಸತಿಗೆ ಪತಿಯೇ ದೇವರು. ಅಮ್ಮಯ್ಯ, ಅಹಂಕಾರ ಅಜ್ಞಾನಿಗಳಿಂದ ನಡೆಯುವವರನ್ನು ದೇವರಿಗೆ ಭಾವಿಸಿ ನಾವು ಅದರಂತೆ ನಡೆದರೆ ಅಜ್ಞಾನಿಗಳಾಗಿ ಕಡುಮೂರ್ಖರಾಗಿ ಪಾಪಿಗಳಾಗಿ ಈ ಭೂಮಿಯ ಮೇಲೆ ಕತ್ತೆಯಂತೆ ಮತ್ತೆ ಮತ್ತೆ ಜನ್ಮಗಳು ಮತ್ತು ವ್ಯರ್ಥವಾಗುವುದು. ತಾಯಿ ತಾಯಿ ಕಾಂತ ಹೇಳಿದರೆ ಕೇಳು. ಪ್ರಾಣೇಶ್ವರ
ಕಾಂತ ಕಾಂತಿ ಪ್ರಹ್ಲಾದನ ತಪ್ಪು ಮಾಡಿದರೆ ಕ್ಷಮಿಸುವುದು ತಂದೆ ತಾಯಿಗಳಾದ ನಮ್ಮ ಕರ್ತವ್ಯವಲ್ಲವೇ ಕಾಂತ? ಕಾಂತಿ ಏನು ಹೇಳಿದ್ರು ಪ್ರಹ್ಲಾದನ ಒಂದೇ ಹಠವನ್ನು ಹಿಡಿದವನು ಕಾಂತ ಮಹಾಗುಣವಂತ. ಏನೇ ಜಗದ ಹಬ್ಬ ಎಲ್ಲ ಪ್ರಾಣಕ್ಕೆ ಕಾಂತ ಈ